ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಮಾಡ್ತಾಯಿದ್ದೀನಿ ವೆಜ್ ನಗೆಟ್ಸ್ನ. ಬ್ಯಾಂಗ್ಳೂರಲ್ಲಿ ಮೊನ್ನೆ RR ನಗರ್ ಪಾರ್ಕ್ ಎದುರುಗಡೆ ತಿಂದೆ. ಸಖತ್ತಾಗಿ ಟೇಸ್ಟ್ ಇತ್ತು. ಬಟ್ 90 ರುಪೀಸ್ಗೆ 4 ಪೀಸ್ ಕೊಟ್ಟರು. ಸೊ ಸ್ಯಾಟಿಸ್ಫ್ಯಾಕ್ಷನ್ನೇ ಆದಂಗೆ ಅನ್ನಿಸ್ಲಿಲ್ಲ. ಹಿಂಗಾಗಿ ನಾನೇ ಟ್ರೈ ಮಾಡೋಣ ಅಂತ ಮಾಡಿದೆ. ಟ್ರಸ್ಟ್ ಮೀ ಗೈಸ್, ಸಖತ್ತಾಗಿ ಬಂದಿತ್ತು. ಸೇಮ್ ಟು ಸೇಮ್ ಹೇಗೆ ಹೊರಗಡೆ ಒಂದು ಸ್ಟ್ರೀಟ್ ಸ್ಟೈಲಲ್ಲೇ ಮಾಡಿದ್ದೆ. ಸಖತ್ತಾಗಿ ಟೇಸ್ಟ್ ಬಂದಿತ್ತು. ಇದನ್ನು ಮಾಡೋದು ತುಂಬ ಈಸಿ ಕೂಡ. ಏನಿಲ್ಲ, ಆಲೂಗಡ್ಡೆನ ಬೇಯಿಸ್ಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೆ. ಆ್ಯಂಡ್ ನೀವು ಇಲ್ಲಿ ಆನಿಯನ್ ಚಿಕ್ಕದಾಗಿ ಕಟ್ ಮಾಡಬೇಕು, ಮತ್ತು ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಹಾಕೋಬೋದು. ಬಟ್ ನಾನಿಲ್ಲಿ ಕೇವಲ ಒಂದು ಆಲೂ ನಗೆಟ್ಸ್ನ ಮಾಡ್ಕೊತಾ ಇದ್ದೀನಿ. ಹೀಗಾಗಿ ವೆಜಿಟೇಬಲ್ಸ್ನ ಸ್ಕಿಪ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ಆರಿಂಗೋ, ಚಿಲ್ಲಿ ಫ್ಲೇಕ್ಸು, ಸಾಲ್ಟು, ಜೊತೆಗೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರು, ಆಮೇಲೆ ಚಾಟ್ ಮಸಾಲ. ಸೊ ಒಂಥರ ಚಟ್ಪಟ ಟೇಸ್ಟ್ ಬರಬೇಕು. ಆ ಥರ ಏನಾದ್ರು ಮಸಾಲೆಗಳಿದ್ದರೂ ಕೂಡ ನೀವು ಆ್ಯಡ್ನ ಮಾಡ್ಕೋಬೋದು. ಇನ್ನು ಇದಕ್ಕೆ ಬಂದುಬಿಟ್ಟು 2-3 ಬ್ರೆಡ್ನ ನಾನು ಸ್ವಲ್ಪ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಜೊತೆಗೆ ಕಾರ್ನ್ಫ್ಲವರ್ನ ಸೇರಿಸ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಮಾತ್ರ ಹಾಕ್ಕೊತಾ ಇದ್ದೀನಿ. ಏನಕ್ಕಂದರೆ ಇದಕ್ಕೆ ನೀರೆಲ್ಲ ಹಾಕ್ಕೊಂಡು ಕಲಿಸ್ಕೋಬಾರ್ದು. ಹೀಗಾಗಿ ನೋಡಿಕೊಂಡೇ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೆ ಒಂಥರ ಅಷ್ಟೊಂದು ಟೇಸ್ಟ್ ಬರಲ್ಲ. ಹಿಂಗಾಗಿ ಇನ್ನು ಬಂದುಬಿಟ್ಟು 2 ಬ್ರೆಡ್ನ ಏನು ನಾನು ರುಬ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೆ, ಬ್ರೆಡ್ ಕ್ರಮ್ಸ್ನ, ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಸಿ ಒಂದು ಸಲ ಸ್ವಲ್ಪ ಟೇಸ್ಟ್ ನೋಡಿದೆ. ಎಲ್ಲ ಪರ್ಫೆಕ್ಟಾಗೇ ಇತ್ತು. ಸೊ ಏನಿಲ್ಲ, ಇದಕ್ಕೆ ನಾನು ಒಂದು ನಗೆಟ್ಸ್ ಥರ ಶೇಪ್ ಕೊಟ್ಕೊತಾ ಇದ್ದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದು ಮೇಲೆ ಒಂದು 6 ಮಾಡಿದ್ದೀನಿಲ್ವ ಚಿಕ್ಕ ಚಿಕ್ಕದಾಗಿ, ಆ ಥರ ಉದ್ದುದ್ದ ಮಾಡಿಕೊಡು, ಅದು ಇನ್ನೂ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಅಂದರು. ಆಯ್ತು ಬಿಡಿ ಅಂತ ಆಮೇಲೆ ಆ ಶೇಪಲ್ಲಿ ಮತ್ತು ಈ ಶೇಪಲ್ಲಿ 2ರಲ್ಲೂ ಮಾಡಿಕೊಂಡೆ. ಇನ್ನು ಬಂದುಬಿಟ್ಟು ಸ್ವಲ್ಪ ಕಾರ್ನ್ಫ್ಲವರ್ನ ನೀರಲ್ಲಿ ಹಾಕಿ ಒಂದು ಸರಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು 1 ಬ್ರೆಡ್ದು ಕ್ರಮ್ಸ್ನ ಈ ಥರ ಸೈಡ್ ಎತ್ತಿಟ್ಕೊಂಡಿದ್ದೀನಿ. ಸೊ ಇವಾಗೇನು ನಗೆಟ್ಸ್ ಇರುತ್ತಲ್ವ, ಅದನ್ನು ಈ ಒಂದು ಕಾರ್ನ್ಫ್ಲವರ್ ಸರಿಲಿ ಅದ್ಬಿಟ್ಟು ಅದನ್ನು ಬ್ರೆಡ್ ಕ್ರಮ್ಸ್ ಮೇಲೆ ಈ ಥರ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ 4 ಕಡೆನೂ ಈ ಥರ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮುಗ್ದೆ ಹೋಯಿತು. ಸಖತ್ತಾಗಿ ಟೇಸ್ಟ್ ಬರುತ್ತೆ. ಸೇಮ್ ಟು ಸೇಮ್ ಹೊರಗಡೆ ಥರನೇ. ಇದಕ್ಕೆ ನಾನು ಚೀಸ್ ಕೂಡ ಹಾಕಿಲ್ಲ, ಆದರೂ ಕೂಡ 100% ಹೊರಗಿನ ಥರ ಟೇಸ್ಟೇ ಬಂದಿತ್ತು. ಇನ್ನು ನೀವು ಕೂಡ ಇದಕ್ಕೆ ಕಲಿಸ್ಕೋಬೇಕಾದ್ರೆ ಸ್ವಲ್ಪ ಚೀಸ್ನ ತೆರೆದ್ಬಿಟ್ಟು ಹಾಕೋಬೋದು. ಆ್ಯಂಡ್ ಬೇಕಾದಂಥ ವೆಜಿಟೇಬಲ್ಸ್ನ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಬರೀ ಆಲೂ ನಗೆಟ್ಸ್ ಮಾಡಿದ್ದೀನಿ. ಬಟ್ ಟೇಸ್ಟು ಸಿಕ್ತು ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ನು ಸಿಕ್ಕಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.